ಆ ದೂರದಾರದಷ್ಟೇ ಅಲ್ಲ, ನಿಧಾನಕ್ಕಿದು ರಾಜ್ಯದ ಮಹಿಳೆಯರ ಮತ್ತು ರಾಜ್ಯದ ಜನರ ಪ್ರಶ್ನೆ ಆಗ್ಲಿಕ್ಕೆ ಯಾರ ಮೇಲೆ ಆರೋಪ ಮಾಡ್ತಾ ಇದ್ದಾರಾ, ಯಾರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಅವ್ರ ಬಗ್ಗೆ ಇಲ್ಲಿವರೆಗೆ ಒಂದು ಸಲ ಅವ್ರು ಕರೆಸಿ ಕೇಳಲಿಲ್ಲ, ಮಾತಾಡಿಸ್ಲಿಲ್ಲ. ಯಾಕೆ ಇವ್ರಿಗೆ ಅನಿಸಿರ್ಬೋದು, ಇಲ್ಲ ಅಂತಲ್ಲ, ಇದು ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ಅಂದರೆ, ಬಟ್ ಎನ್ಕ್ವೈರಿ ಮಾಡಬೇಕಲ್ಲ. ಆದರೆ ದೂರದಾರರು ಮಾಡಿದಾರೇನೋ ಅಪರಾಧಿಗಳೇನು ಅದು ಇಲ್ಲ. ಇವರು ಸುಳ್ಳು ಹೇಳ್ತಾ ಇದ್ದಾರೆ, ಆಯ್ತಪ್ಪ ಸುಳ್ಳು ಹೇಳ್ತಾ ಇದ್ದಾರೆ, ಸತ್ಯ ಏನಾಗಾದ್ರೆ ಇಲ್ಲ ನಡೆದ ಘಟನೆಗಳಿಗೆ ಉತ್ತರ ಏನು ಅದ್ರ ಬಗ್ಗೆ ಇಲ್ಲ ಮಾತು. ಕಳೆದ 3-4 ತಿಂಗಳಿಂದ ನಡೀತಾನೆ ಇದೆ. ಏನು ಚೆನ್ನೈ ಬಂದ ನಮ್ಮಲ್ಲಿ ಭೀಮನಾಗಿ ಅಥವಾ ಮುಸುಕುದಾರಿಯಾಗಿ ಆವತ್ತಿನ ಸ್ಟಾರ್ಟ್ ಅದ ಇದು. ಅದ್ರ ರಿಸಲ್ಟ್ ಏನಪ್ಪ ಅಂತಂದ್ರೆ ಇವತ್ತಿಗೂ ಏನೂ ಇಲ್ಲ. ಅಂದರೆ ಇದು SIT ಬೇಕಾ? SIT ಯಾರಿಗಾಗಿ ಬೇಕು, ಎತ್ತಕ್ಕೆ ಬೇಕು? ಯಾಕಂದರೆ ಆಲ್ರೆಡಿ ನಮ್ಮ ಉಪಮುಖ್ಯಮಂತ್ರಿ ಸರ್ಕಾರ ನೇಮಕ ಆದಂಥದ್ದು ಇದು SIT. ಅದು ಷಡ್ಯಂತ್ರ ಅಂತೇಳಿ ಆಲ್ರೆಡಿ ಹೆಗ್ಗಡೆ ಅವ್ರ ಪರವಾಗಿ ಮಾತಾಡಿಬಿಟ್ಟಿದ್ದಾರೆ. ಮತ್ತು ಎಳಬಲ ನಮ್ಮ ಗೃಹ ಮಂತ್ರಿಗಳು ಸಹ ಅದನ್ನು ಮಾತಾಡ್ತಾ ಇದ್ದಾರೆ. ಇಲ್ಲಿವರೆಗೆ ಸಿದ್ದರಾಮಯ್ಯ ಮಾತ್ರ ಧ್ವನಿ ಬಿಟ್ಟಿಲ್ಲ. ಏನು ಪ್ರೈವೇಟ್ದಲ್ಲಿ ಅಂತಿದ್ದಾರೆ, ಇವರು ಏನು ಸಿಗಲಿಲ್ಲ ರೀ ಬುರುಡೆಗಳು ಹೇಳಿದ್ರು, ಇವರು 100 ಬುರುಡೆಗಳು ಅಂತ ಹೇಳಿದ್ದಾರೆ. ಅಂದರೆ ಅವ್ರಿಗೂ ಅದ್ರ ಮೇಲೆ ವಿಶ್ವಾಸ ಇಲ್ಲ. ಅಂದಾಗ ಇವರು ಕೇವಲ ಬುರುಡಿಯನ್ನು ತಂದು ಎನ್ಕ್ವೈರಿ ಮಾಡೋದು, ಬುರುಡೆ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ತನಿಖೆ ಮಾಡಿ ಬಿಟ್ಬಿಟ್ರ, ಅಥವಾ ಈ ಸುಳ್ಳುದಾರನ ಆರೋಪಿ ಮಾಡಿ ಅಪರಾಧಿ ಮಾಡಿಬಿಟ್ಟು ಹೋಗುವಂಥ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ಈಗ ಬೇಕಾಗಿದ್ದು ಸತ್ಯ ಏನು, ಈ ಎಲ್ಲ ಕೊಲೆಗಳಿಂದ ಕೊಲೆಗಾರರು ಯಾರಿದ್ದಾರೆ ಅನ್ನೋದಿಲ್ಲ ಹಿಡಿಬೇಕಾಗ್ಯದ. ಇದು ಒಬ್ಬರಿಬ್ಬರು ಆರೋಪ ಅಲ್ಲ, ಇದು ಸ್ವತಃ ಸಿದ್ದರಾಮಯ್ಯ ನೇಮಿಸಿದಂಥ VS ಉಗ್ರಪ್ಪನವರು ಸಹಿತ ತಮ್ಮ ಒಂದು ವರದಿಯಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, 477ಕ್ಕೂ ಹೆಚ್ಚು ಶವಗಳನ್ನು ಹೂಳಾಗಿದೆ ಅಂತೇಳಿ. ಪ್ರತಿ ವರ್ಷ 100